ನಿಮ್ಮೆಲ್ಲರ ಮುಂದೆ ತನ್ನ ಗತ ವೈಭವದ ಇತಿಹಾಸ ತೆರೆದಿಡಲು ಬರುತ್ತಿದ್ದಾಳೆ ಕೆಚ್ಚೆದೆಯ ಕನ್ನಡತಿ, ಸ್ವಾತಂತ್ರ್ಯ ಸಂಗ್ರಾಮದ ಬೆಳ್ಳಿ ಚುಕ್ಕಿ, ವೀರರಾಣಿ ಕಿತ್ತೂರು ಚೆನ್ನಮ್ಮ. ಮಹಾಮಂತ್ರಿಗಳೇ, ನಮ್ಮ ರಾಜ್ಯದಲ್ಲಿ ಎಲ್ಲ ಪ್ರಜೆಗಳು ಕ್ಷೇಮವಾಗಿ ಇದ್ದಾರೆಯೇ? ಹೌದು ರಾಜಮಾತೆ, ನಿಮ್ಮ ದಯೆಯಿಂದ ಎಲ್ಲರೂ ಕ್ಷೇಮವಾಗಿ ಇದ್ದಾರೆ. ಹಾಗೆಯೇ ಬಹಳ ಸಂತೋಷವಾಯಿತು. ಮತ್ತೆ ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆ ಎಲ್ಲವೂ ಸರಿಯಾಗಿ ಉಂಟು ಅಲ್ಲವೇ? ನಿಮ್ಮ ಆಶೀರ್ವಾದದಿಂದ ಹಾಗೂ ದೇವರ ಆಶೀರ್ವಾದದಿಂದ ಎಲ್ಲವೂ ಸರಿಯಾಗಿಯೇ ಇದೆ. ಇನ್ನೇನಾದರೂ ರಾಜಕಾರ್ಯಕ್ಕೆ ಸಂಬಂಧಿಸಿದ ವಿಷಯ ಇದ್ದರೆ ಕೇಳಿ ಮಂತ್ರಿಗಳೇ. ಓರ್ವ ಸಂದೇಶಗಾರನು ಆಸ್ಥಾನದ ಹೊರಗಡೆ ನಿಂತಿದ್ದಾನೆ ಮಹಾರಾಣಿ. ನಿಮಗೆ ಯಾವುದೋ ಸಂದೇಶವನ್ನು ನೀಡಬೇಕೆಂದು ಹೇಳಿದ್ದಾರೆ. ನೀವು ಅಪ್ಪಣೆ ನೀಡಿದರೆ ಅವರನ್ನು ರಾಜ್ಯಸಭೆಗೆ ಕರೆತರುತ್ತೇನೆ. ಅವರನ್ನು ಈ ಕೂಡಲೇ ಸಭೆಗೆ ಕರೆತನ್ನಿ. ಅವರ ಸಂದೇಶವೇನೆಂದು ತಿಳಿದುಕೊಳ್ಳೋಣ. Greetings to your majesty. The message I carry says this: all citizens of your kingdom and all the soldiers of your royal court must surrender your land, your diamonds and your precious sapphires to us. If you refuse, you must be prepared to face war with us. Protect your kingdom if you can. This is the official message sent from the British Empire. ಮಂತ್ರಿಗಳೇ, ಅವರು ಹೇಳಿದ ಸಂದೇಶವನ್ನು ನನಗೆ ಸಂಪೂರ್ಣವಾಗಿ ಅನುವಾದಿಸಿ ಹೇಳಿ. ಮಹಾರಾಣಿ, ಬ್ರಿಟಿಷ್ ರಾಜ್ಯದಿಂದ ಬಂದ ಸಂದೇಶದ ಅರ್ಥ ಹೀಗಿದೆ:
ನಮ್ಮ ರಾಜ್ಯದ ಪ್ರತಿಯೊಂದು ಪ್ರಜೆ ಹಾಗೂ ಆಸ್ಥಾನದ ಪ್ರತಿಯೊಂದು ಸೈನಿಕರು ಸೇರಿ ನಮ್ಮ ರಾಜ್ಯದ ಮಣ್ಣು, ವಜ್ರ, ವೈಡೂರ್ಯಗಳು ಈ ಎಲ್ಲಾ ಧನ ಸಂಪತ್ತನ್ನು ಅವರಿಗೆ ಒಪ್ಪಿಸಬೇಕೆಂದು ಬೇಡಿಕೆ ಇಟ್ಟಿದ್ದಾರೆ. ನಾವು ಒಪ್ಪದೇ ಇದ್ದರೆ ತಮ್ಮೊಂದಿಗೆ ಯುದ್ಧಕ್ಕೆ ಸಿದ್ಧರಾಗಬೇಕು ಎಂದು ಅವರು ಎಚ್ಚರಿಸಿದ್ದಾರೆ. ನಿಮ್ಮ ರಾಜ್ಯವನ್ನು ಉಳಿಸಿಕೊಳ್ಳಲು ನಿಮಗೆ ಶಕ್ತಿ ಇದ್ದರೆ ನೋಡಿ ಎಂದು ಅವರು ಸವಾಲು ಹಾಕುವ ರೀತಿಯಲ್ಲಿ ಬರೆಯಲಾಗಿದೆ. ಮಂತ್ರಿಗಳೇ, ಬ್ರಿಟಿಷರಿಗೆ ಹೇಳಿ, ಈ ಮಣ್ಣಿನ ಮಗಳು ಯುದ್ಧವನ್ನು ಹೆದರದು. ನಮ್ಮ ರಾಜ್ಯ, ಸಂಪತ್ತು, ಪ್ರಜೆಗಳು ಇವುಗಳನ್ನು ಯಾರಿಗೂ ಒಪ್ಪಿಸುವ ಪ್ರಶ್ನೆಯೇ ಇಲ್ಲ. ಅವರು ಯುದ್ಧ ಬಯಸಿದ್ದರೆ ನಾವು ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನೇ ಅರ್ಪಿಸುತ್ತೇವೆ. ಮಂತ್ರಿ, ರಾಜ್ಯ ಸೇನೆಗೆ ಆದೇಶಿಸಿ ಯುದ್ಧಕ್ಕೆ ಸಿದ್ಧರಾಗುವ ಕಾಲ ಬಂದಿದೆ. ಪ್ರತಿ ಸೈನಿಕನು ತನ್ನ ಆಯುಧಗಳನ್ನು ತಯಾರು ಮಾಡಲಿ. ನಾವು ನಮ್ಮ ಮಣ್ಣಿಗಾಗಿ ಹೋರಾಡುತ್ತೇವೆ. ಪ್ರಪಂಚದ ಭೂಪಟದಲ್ಲಿ ಭಾರತ ತನ್ನದೇ ಆದ ಮಹತ್ವದ ಸ್ಥಾನ ಪಡೆದಿದೆ. ಅದರಲ್ಲೂ ಸ್ವತಂತ್ರ ಸಂಗ್ರಾಮಕ್ಕಾಗಿ ಹೋರಾಟದ ಮುನ್ನುಡಿಯಲ್ಲಿ ಬೆಳ್ಳಿ ಚುಕ್ಕಿಯಂತೆ ಹೊಳೆಯುವ ಚಿಕ್ಕ ಸಂಸ್ಥಾನ ಕಿತ್ತೂರು. ಭಾರತದ ಸ್ವಾತಂತ್ರ್ಯ ಹೋರಾಟ, ಭಾರತಕ್ಕೆ ಹೊಸ ಹುಟ್ಟನ್ನು ನೀಡಿದ ಕಿತ್ತೂರು ಸಂಸ್ಥಾನ ತನ್ನ ಸ್ವನಾಮಗಳ ಒಡೆತನಕ್ಕೆ ತಮ್ಮ ಅಧಿಕಾರ ವಿಸ್ತರಿಸಿಕೊಂಡಿದ್ದು ಕಿತ್ತೂರು.